ಸಾಲ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೋಡಿ ರಸ್ತೆ ಅಂಚಿನಲ್ಲಿರುವ ಜಿಲ್ಲಾ ಲೀಡ್ ಬ್ಯಾಂಕ್ ಮುಂಭಾಗ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ದಲ್ಲಿ 2014ರಿಂದ ಈ 26 ಈಗ ಸಾಕಷ್ಟು ತೀವ್ರತರವಾದ ಬಡವ ಶ್ರೀಮಂತರ ಅಸಮಾನತೆ ಹೆಚ್ಚುತ್ತಾ ಇದೆ. ಇದಕ್ಕೆ ಕಾರಣ ಈ ದೇಶದ ಶ್ರಮಿಕ ವರ್ಗವನ್ನು, ಈ ದೇಶದ ಸಂಪತ್ತನ್ನು, ಈ ದೇಶದ ಭೂಮಿ ಮತ್ತು ಇತರ ಸಂಪತ್ತನ್ನು ಲೂಟಿ ಮಾಡಿದಂಥ ಬಿಲಿಯನ್ ಗಟ್ಟಲೆ ಬಿಲಿಯಾಧಿಪತಿಗಳು ಇವತ್ತು ಬ್ಯಾಂಕನ್ನು ಲೂಟಿ ಮಾಡಿ ಬ್ಯಾಂಕಲ್ಲಿ ಇದ್ದಿದ್ದಂಥ ಬಡಬಗ್ಗರ ಠೇವಣಿ ಹಣವನ್ನು ಅವರ ಸಾಲವಾಗಿ ಕೊಟ್ಟು 11,000 ಕೋಟಿ, 12,000 ಕೋಟಿ, 13,000 ಕೋಟಿ ಒತ್ಕೊಂಡು ಹೋದವರು ಇವತ್ತು ಲಂಡನ್ ಬೇರೆ ಬೇರೆ ಕಡೆಗೆ ದ್ವೀಪವನ್ನು ಖರೀದಿ ಮಾಡಿ ಆರಾಮಾಗಿದ್ದಾರೆ. ಈ ದೇಶವನ್ನು ದಾರಿದ್ರ್ಯದತ್ತ, ಬಡತನದತ್ತ ದೂಡಿ ಹೋಗಿದ್ದಾರೆ. ಆದರೆ ಇದೇ ದೇಶದಲ್ಲಿ ದುಡಿಯುವ ಶ್ರಮಿಕರಿಗೆ ಸಾಲ ಕೊಡಲಿಕ್ಕೆ ಇವತ್ತು ಮುಂದಾಗ್ತಾ ಇಲ್ಲ ಸರ್ಕಾರ. ಹಾಗಾಗಿ ಇವತ್ತಿನ ಬೇಡಿಕೆ ಎಲ್ಲ ಶ್ರಮಿಕರಿಗೆ, ಎಲ್ಲ ಬಡವರಿಗೆ ವಿತೌಟ್ ಜಾಮೀನು ಮತ್ತು ಬಡ್ಡಿ ರಹಿತ 2 ಲಕ್ಷದವರೆಗೆ RBI ಗೈಡ್ಲೈನ್ ಪ್ರಕಾರ ಸಾಲ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಬೀಡಿ ಕಾರ್ಮಿಕರಿದ್ದಾರೆ, ಬಡ ಬೀಡಿ ಕಾರ್ಮಿಕರು, ಅವರಿಗೆ ಇವತ್ತು ಬೀಡಿ ಕೂಡ ಮುಚ್ಚುತ್ತಾ ಇದ್ದಾರೆ. ಗ್ರಾಮೀಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಒಂದಾದಂತಹ ಅಸಂಘಟಿತ ಕಾರ್ಮಿಕರು ತಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಜೊತೆಗೆ ಸಾಲ ಸೌಲಭ್ಯವನ್ನು ಕೂಡಲೇ ಕಲ್ಪಿಸಬೇಕು ಅಂತ ಆಗ್ರಹಿಸಿ ಹೋರಾಟವನ್ನು ನಡೆಸಿದರು. 2 ಲಕ್ಷ ರೂಪಾಯಿವರೆಗೆ ಸಾಲ ಕೊಡಬೇಕು ಅನ್ನುವಂಥ RBI ಡೈರೆಕ್ಷನ್ ಇದ್ರೂ, ನಿರ್ದೇಶನ ಇದ್ರೂ ಯಾವುದೇ ಸಾಲ ಸೌಲಭ್ಯಗಳನ್ನು ಕೊಡದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸಿಗಾಕೊಂಡು ವಿಪರೀತ ಬಡ್ಡಿಯನ್ನು ಕಟ್ಟೋದ್ರ ಮೂಲಕ ಸಂಪಾದನೆ ಮಾಡುವಂಥ ಹಣ ಬಡ್ಡಿಗಾಗ್ತಾ ಇದೆಯೇ ಹೊರತು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಜೀವನ ಮಾಡಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ಮೂಲಕ ಕೊಡಬೇಕಾದಂಥ ಸಾಲವನ್ನು ನಿಲ್ಲಿಸಿ ಪ್ರತ್ಯೇಕವಾಗಿ ಒಂದು ಕುಟುಂಬಕ್ಕೂ ಕನಿಷ್ಠ 2 ಲಕ್ಷ ರೂಪಾಯಿವರೆಗೆ ಸಾಲ ಕೊಡಲಿಕ್ಕೆ ಸಾಧ್ಯ ಆದರೆ ಉಪಕಸುಬುಗಳಾದಂಥ ಅಂಗಡಿ ಮಾರಾಟ ಅಂಗಡಿಯನ್ನು ನಡೆಸೋದು, ಬಟ್ಟೆ ವ್ಯಾಪಾರ ಮಾಡೋದು, ದವಸ ಧಾನ್ಯ ವ್ಯಾಪಾರ ಮಾಡೋದು, ತರಕಾರಿ ವ್ಯಾಪಾರ ಮಾಡುವಂಥದ್ದು, ಅದಲ್ಲದೆ ಹಸು ಸಾಕುವಂಥದ್ದು, ಕೋಳಿ ಸಾಕುವಂಥದ್ದು, ಇಂಥ ಮೇಕೆ ಸಾಕುವಂಥದ್ದು, ಇಂಥ ಹಲವು ಕಸುಬುಗಳನ್ನು ಮಾಡಲಿಕ್ಕೆ ಖಂಡಿತ ಆಗುತ್ತೆ. ಆದರೆ ಯಾವುದಕ್ಕೂ ಅವಕಾಶವನ್ನು ಕೊಡಲಾರ್ದೇನೆ ಕೇವಲ ಚೋಚ್ಕಿ ಅಂತ, ಮಲ್ಯ ಅಂತ ಅವರಿಗೆ ಮಾತ್ರನೇ 16,000 ಕೋಟಿ ರೂಪಾಯಿಗಳನ್ನು ಸಾಲ ಕೊಟ್ಟು ಅವರು ದೇಶವನ್ನೇ ಬಿಟ್ಟು ಹೊರಟೋಗಿದ್ದಾರೆ. ಆದರೆ 2 ಲಕ್ಷ ರೂಪಾಯಿವರೆಗೆ ಒಬ್ಬರಿಗೆ ಸಾಲ ಕೊಟ್ಟರೆ 1 ಕೋಟಿ ರೂಪಾಯಿನೇ 50 ಕುಟುಂಬಕ್ಕೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಸಾಲವನ್ನು ತೀರಿಸುವಂಥ ಜನರಿಗೆ, ತೀರಿಸಿ ಅಭಿವೃದ್ಧಿ ಆಗುವಂಥ ಜನರಿಗೆ ಸಾಲ ಕೊಡಬೇಕು ಅನ್ನುವಂಥ ಒತ್ತಾಯ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇಂದಿನ ಆಗಸ್ಟ್ 16ನೇ ತಾರೀಕು ನಡೆದಂಥ ಮಾನ್ಯ ಚಲುವರಾಯ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳಿದಾರೋ, ಅರ್ಜಿ ಕೊಟ್ಟರೆ ಅವರಿಗೆಲ್ಲರಿಗೂ ಸಾಲ ಕೊಡಿಸ್ತೇವೆ ಅಂತ ಹೇಳಿ ಅದರ ಪ್ರಕಾರ ಅವರು ನಡ್ಕೊಳ್ಳೋಕೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಪುಟ್ಟಮಾಧು, ಜಿಲ್ಲಾಧ್ಯಕ್ಷರಾದ BM ಶಿವಮಲ್ಲಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ B ಅನ್ಮೇಶ್, ಉಪಾಧ್ಯಕ್ಷರಾದ ಅಬ್ದುಲ್, CITU ಪ್ರಧಾನ ಕಾರ್ಯದರ್ಶಿ C ಕುಮಾರಿ, ಅಮಾಸಯ್ಯ, ಅರುಣ್ ಕುಮಾರ್, ತಾಜ್, ನಸೀಮಾ, ಸಾಕ್ಯಾರ, ಸುಮಾರ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶ್ವ ಯುವ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಯುವ ಸಮಾವೇಶವನ್ನು ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಜನವರಿ 20ರಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ಸಮಿತಿ ಅಧ್ಯಕ್ಷರಾದ ಶೈಲೇಂದ್ರ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಾವೇಶಕ್ಕೂ ಮುನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಯೋಜನೆಯ ಮೂಲ ಸ್ವರೂಪ ಬದಲಿಸುವುದನ್ನು ಖಂಡಿಸಿ ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಜೆಸಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿದರು. ಸಮಾವೇಶವನ್ನು ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಡಿ ಚಂದ್ರಶೇಖರ್ ಮಾತನಾಡಲಿದ್ದಾರೆ. ಯುವ ಸಮಿತಿಯ ರಾಜ್ಯಾಧ್ಯಕ್ಷ ಮಂಜುನಾಥ್, ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ PN ನರೇಂದ್ರ ಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು. ಕಾರ್ಯಕ್ರಮ ಯಶಸ್ವಿಗೆ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಗುರಿ ಮುಟ್ಟುವ ತನಕ ನಿಲ್ಲದಿರಿ.
ಎಂಬ ಸ್ವಾಮಿ ವಿವೇಕಾನಂದರ ನುಡಿವಾಣಿಯಂತೆ ವಿಶ್ವ ಯುವ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿನಾಂಕ 20/1/2026 ಬೆಳಿಗ್ಗೆ ಮಂಗಳವಾರ 11 ಗಂಟೆಗೆ ಮಂಡ್ಯ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಾವೇಶವನ್ನು ಮತ್ತು ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಯೋಜನೆಯ ಮೂಲ ಸ್ವರೂಪವನ್ನೇ ಬದಲಾವಣೆ ಮಾಡಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೈಬಿಟ್ಟು ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡುತ್ತಿರುವ ಕೇಂದ್ರ BJP ಸರ್ಕಾರದ ವಿರುದ್ಧ ಬೆಳಿಗ್ಗೆ 10 ಗಂಟೆಗೆ ಸಂಜಯ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಜನರಲ್ಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರು ಉದ್ಘಾಟನೆಯನ್ನು ಅವ್ರ ಕೈಲಿ ಚಲುವರಾಯಸ್ವಾಮಿಯವರು ಉದ್ಘಾಟನೆ ಮಾಡಿಕೊಡಲಾಗುತ್ತದೆ. ಜಿಲ್ಲೆಯ ಎಲ್ಲ ಶಾಸಕರುಗಳು ಹಾಗೂ ನಮ್ಮ ಜಿಲ್ಲಾ ಎಲ್ಲ ಶಾಸಕರುಗಳು ಮತ್ತು ರಾಜ್ಯಸಭಾ ಸದಸ್ಯರಾದ GC ಚಂದ್ರಶೇಖರ್ ಅವರು, ಕಾರ್ಯಕ್ರಮದಲ್ಲಿ ಕರ್ನಾಟಕದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಇವರು ಮಂಜುನಾಥ್ ಗೌಡರವರು ಹಾಗೂ ಎಲ್ಲ ನಮ್ಮ ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ನರೇಂದ್ರ ಸ್ವಾಮಿರವರು, ಉದಯಗೌಡರವರು ಮತ್ತು ದರ್ಶನ್ ಪುಟ್ಟಣ್ಣಯವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಷ್ಟು ಹಿತನುಡಿಗಳನ್ನು ಜನರಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಯುವಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳುವ ಅಂತೇಳಿ. ಗೋಷ್ಠಿಯಲ್ಲಿ ಚಿದಂಬರ್, ಇಂದು ಕುಮಾರ್, ಗಿರೀಶ್, ಸುನಿಲ್ ಕುಮಾರ್, ಅವಿನಾಶ್ ಇದ್ದರು. ಪಾಂಡವಪುರ ತಾಲೂಕಿನ ಚಿರಕನೂರು ಗ್ರಾಮದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ BDS ಶಿಕ್ಷಣ ಸಂಸ್ಥೆಯಲ್ಲಿ ಯುಗಯೋಗಿ ಪದ್ಮಭೂಷಣ ಬಾಲಗಂಗಾಧರ ಸ್ವಾಮೀಜಿಯವರ 81ನೇ ಜಯಂತಿ ಉತ್ಸವದ ಅಂಗವಾಗಿ 13ನೇ ವರ್ಷದ ಪುಣ್ಯಸ್ಮರಣೀಯ ಮಹೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಶಾಲಾ ಆವರಣದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳಿಗೆ ಗಣ್ಯರು ಮತ್ತು ವಿಶೇಷ ಅತಿಥಿಯಾಗಿ ಗಣಹೋಮ, ಹವನ, ಬಿಲ್ವಾರ್ಚನೆ ನಡೆಸಿದರು. ಅಷ್ಟೋತ್ತರ ವಿಷ್ಣು ಸಹಸ್ರನಾಮ, ನವಗ್ರಹ ಪೂಜೆ ಸೇರಿದಂತೆ ವಿಶೇಷ ಸಂಕಲ್ಪದೊಂದಿಗೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಸಾರ್ಥಕ ಸೇವಾರತ್ನ ಡಾಕ್ಟರ್ GN ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮತ್ತು ಸಂಭ್ರಮದಿಂದ ನಡೆದವು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಕೃಷ್ಣೇಗೌಡರು, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬ ಮತ್ತು ಪುಣ್ಯಸ್ಮರಣೆಯನ್ನು ಇಂದಿನ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು, ಹೇಮಗಿರಿ ಶಾಖಾ ವ್ಯಾಪ್ತಿಯ ಎಲ್ಲ ಸಂಸ್ಥೆಗಳಲ್ಲಿ 13ರಿಂದ 28ರವರೆಗೆ ನಿರಂತರ ಹೋಮ, ಹವನ, ಪೂರ್ವ ಸಂಸ್ಕಾರಗಳು ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು. ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳಿಗೆ ತಮ್ಮ ಸಾಂಸ್ಕೃತಿಕ ಪ್ರತಿಭೆ ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಅಂತ ಅವರು ತಿಳಿಸಿದರು. ಕಾಂಗ್ರೆಸ್ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷ CR ರಮೇಶ್ ಮಾತನಾಡಿ ಆದಿಚುಂಚನಗಿರಿ ಸ್ವಾಮೀಜಿಗಳ ಒಂದು ಕಾರ್ಯವೈಖರಿಯನ್ನು ಪ್ರಶಂಸನೆ ಮಾಡಿದರು. ಚಿನಕುರಳಿ ಶಾಲೆಯಲ್ಲಿ ಈ ದಿನ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಯೋಗಿ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬ ಹಾಗೂ ಪುಣ್ಯಸ್ಮರಣೆಯನ್ನು ಈಗಿನ ಜಗದ್ಗುರುಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 13ನೇ ತಾರೀಕಿಂದ ಸ್ಟಾರ್ಟ್ ಆಗಿ ನಮ್ಮ ಬ್ರ್ಯಾಂಚ್ನಲ್ಲಿ 28ನೇ ತಾರೀಕುವರೆಗೂ ನಿರಂತರವಾಗಿ ನಮ್ಮ ಎಲ್ಲ ವ್ಯಾಪ್ತಿಯ ಹೇಮಗಿರಿ ಶಾಖಾ ಮಠದ ವ್ಯಾಪ್ತಿಯ ಶಾಲೆಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹೋಮ, ಹವನ, ಯಜ್ಞ ಯಾಗಾದಿಗಳಿರ್ತದೆ. ಮಧ್ಯಾಹ್ನ ಗುರುಗಳ ಪುತ್ಥಳಿಯನ್ನು ಮೆರವಣಿಗೆ ಮಾಡ್ತೀವಿ ಹಳ್ಳಿಗಳಲ್ಲಿ, ಪಟ್ಟಣಗಳ ಬೀದಿಗಳಲ್ಲಿ. ಅದಾದಮೇಲೆ 3 ಗಂಟೆಗೆ ಎಲ್ಲ ಮಕ್ಕಳು ಪ್ರಸಾದವನ್ನು ಮಾಡಿ ಸಂಜೆ 6ವರೆಗೆ ಕಾರ್ಯಕ್ರಮನ ಧರ್ಮಸಭೆಯಲ್ಲಿ ಪ್ರಾರಂಭ ಮಾಡ್ತೀವಿ. ಆ ಕಾರ್ಯಕ್ರಮ ಮುಗಿದ ತಕ್ಷಣ ಮಕ್ಕಳ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅಂದರೆ ಗುರುಗಳ ಹುಟ್ಟುಹಬ್ಬ ಮತ್ತು ಸಂಸ್ಮರಣಾ ಕಾರ್ಯಕ್ರಮ, ಇದ್ರ ಜೊತೆಗೆ ಶಾಲಾ ವಾರ್ಷಿಕೋತ್ಸವ ಇಟ್ಕೊಂಡು ಕಳೆದ 12 ವರ್ಷಗಳಿಂದ ಇದು ನಿರಂತರವಾಗಿ ನಡೆಸ್ಕೊಂಬಂದಿದ್ದೀವಿ ನಮ್ಮ ಬ್ರ್ಯಾಂಚ್ನಲ್ಲಿ. ಈ ವರ್ಷವೂ ಕೂಡ ಅದನ್ನು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಇಟ್ಕೊಂಡು
ಎಲ್ಲ ನಾಗರಿಕರು, ಭಕ್ತರು ಮತ್ತು ಅಭಿಮಾನಿಗಳು, ಮುಖಂಡರುಗಳು ಈ ಹೋಮ ಹವನ ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ಭಾಗವಹಿಸಿ ಅದರ ಪ್ರಸಾದವನ್ನು ಪಡೆದಿದ್ದಾರೆ. ಇನ್ನು ಸಂಜೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಹುಶಃ ವಿಶೇಷ ಅತಿಥಿಗಳು ಅವರೆಲ್ಲ ಕರೆಸಿ ಮಾಡುವಂಥ ಕಾರ್ಯಕ್ರಮ ಇರ್ತದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳುಗಳು ಏನು ಒಂದು ವರ್ಷ ಪೂರ್ತಿ ಕಲ್ತಿರ್ತಾರಲ್ಲ, ಆ ಕಲ್ಚರಲ್ ಆ್ಯಕ್ಟಿವಿಟಿ ಸಂಬಂಧಪಟ್ಟಾಗೆ ಸುಮಾರು 7:30 ಸ್ಟಾರ್ಟ್ ಮಾಡಿದ್ರೆ 11-12ವರೆವರೆಗೂ ಮೋಸ್ಟ್ಲಿ 4-4:15 ಗಂಟೆ ಈ ಕಾರ್ಯಕ್ರಮ ಇರ್ತದೆ ಕಲ್ಚರಲ್ ಆ್ಯಕ್ಟಿವಿಟೀಸು. ಇದು ಕಾರಣ ಇಷ್ಟೇ, ಗುರುಗಳು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಕೊಟ್ಟಂಥ ಸೇವೆ, ಅವರು ದುಡ್ದಂಥ ಒಂದು ಕೆಲಸ ಬಹುಶಃ ಇವತ್ತು ಅವರ ನಮ್ಮಿಂದ ಮರೆಯಾದರೂ ಕೂಡ ಪ್ರತಿ ವರ್ಷ ಅವರ ನೆನಪಿನಲ್ಲಿ, ಅವರ ಸ್ಮರಣೆಯಲ್ಲಿ ಆ ದಿನವನ್ನು ನಾವು ಭಾಳ ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾದ ದಿನ ಅಂತ ಪರಿಗಣಿಸಿ ಅದನ್ನು ನಾವು ಗುರುಗಳ ದಿನವಾಗಿ ಆಚರಣೆ ಮಾಡಿ ಇಡೀ ದಿನ ಆ ಶಾಲೆಯಲ್ಲಿ ಸಂಭ್ರಮದಿಂದ ಎಲ್ಲ ಹಬ್ಬಗಳನ್ನು ಹಳ್ಳಿಗಳಲ್ಲಿ ನಾವು ಹೇಗೆ ಮಾಡ್ತೀವಿ ಹಾಗೆ ನಮ್ಮ ಮಕ್ಕಳು, ಪೋಷಕರು, ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಳ ಚೆನ್ನಾಗಿ ನಡೀತಾ ಬಂದಿದೆ. ಈ ವರ್ಷವೂ ಕೂಡ ಈಗಾಗಲೇ ಇದು 4ನೇ ಕಾರ್ಯಕ್ರಮ. ಬಹುಶಃ ನಾಳೆಗೆ ಇದಿದೆ, ಜೀಬಂಬಳ್ಳಿ ಇದೆ, ನಾಡಿದ್ದು ಹೇಮಗಿರಿ ಇದೆ, ಇನ್ನಾಡಿದ್ದು ಕೇರ್ಪೇಟೆ ಇದೆ, ಪಾಂಡುಪುರ ಇದೆ. ಹೀಗೆ ಪ್ರತಿನಿತ್ಯ ಒಂದೊಂದು ಶಾಲೆಗೆ ಒಂದೊಂದು ದಿವಸ ಹಾಕ್ಕೊಂಡಿದ್ವಿ. ಬಹುಶಃ ಅದನ್ನು ಮುಗಿಸಿ 24 ಮೇಲೆ ಉತ್ತರ ಕರ್ನಾಟಕದಲ್ಲಿ ಶುರುವಾಗ್ತದೆ. ಧಾರವಾಡ ಹೆಸರಾಂತ ಒಂದು ಒಕ್ಕಲಿಗರ ಸಂಸ್ಥಾನದ ಮಠ ಇದೆ. ನಮ್ಮ ಗುರುಗಳ ಒಂದು ಪುಣ್ಯಸ್ಮರಣೆ ಅಂಗವಾಗಿ, ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಏನು ಆ ಶಾಲೆಗಳಿದೆ ಆ ಒಂದು ಮಠದ ವ್ಯಾಪ್ತಿಯೊಳಗಡೆ ಎಲ್ಲಾ ಕಡೆಯಲ್ಲೂ ಗುರುಗಳ ಗುರುವಂದನೆ ಸೇರಿದಂತೆ ಅವರ ಹುಟ್ಟುಹಬ್ಬದ ಆಚರಣೆ ಸೇರಿದಂತೆ ಎಲ್ಲವನ್ನು ಸಮರ್ಪಕವಾಗಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದೇ ರೀತಿ ಪ್ರತಿ ವರ್ಷನೂ ಈ ಚಿನಕುರಳಿಯ BGS ಶಾಲೆಯಲ್ಲಿ, ನಂತರ ಪಾಂಡವಪುರ ಶಾಲೆಯಲ್ಲಿ, ಹೇಮಗಿರಿ ಶಾಲೆಯಲ್ಲಿ, ಹಾಗೆ ಆಂದಗೋಳ ಶಾಲೆಯಲ್ಲಿ, ಹೀಗೆ ಕರ್ನಾಟಕದ ಯಾವ ಮೂಲೆಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಮೊದಲುಗೊಂಡು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ಏನಿವತ್ತು ಚುಂಚನಗಿರಿ BGS ಸಂಸ್ಥೆಗಳಿದೆ ಅಲ್ಲೆಲ್ಲರೂ ಎಲ್ಲ ವಿದ್ಯಾರ್ಥಿಗಳು, ಆ ಗ್ರಾಮದ ಮುಖಂಡರು, ಮತ್ತೆ ಭಕ್ತಾದಿಗಳು, ಪೋಷಕರು, ವಿದ್ಯಾರ್ಥಿಗಳ ತಂದೆ ತಾಯಿಗಳು ಸೇರಿದಂತೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳ ಆಶೀರ್ವಾದವನ್ನ, ಹಾಗೆ ಕಾಲಭೈರವೇಶ್ವರನ ಆಶೀರ್ವಾದವನ್ನ ಪಡೆಯೋದಿಕ್ಕೆ ನಮ್ಮ ಸಂಸ್ಥೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾನು ಈ ಸಂಸ್ಥೆಯ ಕಾರ್ಯದರ್ಶಿಗಳಿಗೆ ಮೊದಲು ನಾನು ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ನಾವು ಈ ಹೋಮ ಹವನಗಳನ್ನ ವಿಶೇಷವಾಗಿ ಮಾಡೋದೇ ಕಷ್ಟ. ಅಂತಂದ್ರೆ ಪ್ರತಿ ವರ್ಷ ಈ ಒಂದು ಹೋಮ ಹವನಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತ, ಆ ಭಾಗದ ಭಕ್ತಾದಿಗಳ ಪಾಲ್ಗೊಳ್ಳುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆದ್ರಿಂದ ನಾನು ಆ ಸಂಸ್ಥೆಗೆ ಮತ್ತೆ ಆ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೇರಿದಂತೆ ಪರಮ ಪೂಜ್ಯ ಗುರುಗಳಿಗೂ ಸೇರಿದಂತೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಂಜೆ ಬೆಳಗ್ಗೆ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ನೃತ್ಯ, ನಾಟಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಿದರು. ಸಮಾರಂಭದಲ್ಲಿ ಮನ್ಮು ನಿರ್ದೇಶಕ ಶಿವಕುಮಾರ್, ಧನಲಕ್ಷ್ಮಿ, ಶ್ರೀ ಮಹಾದೇವು, ಜಯಶೀಲ, ಶ್ರೀನಿವಾಸ್, ಕೃಷ್ಣೇಗೌಡ, ನಳಿನಿ ಸೇರಿದಂತೆ ಅನೇಕರು ಹಾಜರಿದ್ದರು. ಪಾಂಡುಪುರ ತಾಲೂಕು ಶಂಭೂನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಸೇತುವೆ ತಡೆಗೋಡೆ ಕಳೆದ 4.5 ತಿಂಗಳ ಹಿಂದೆಯೇ ಮುರಿದು ಬಿದ್ದಿದ್ದರೂ PWD ಇಲಾಖೆ ಯಾವುದೇ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿದೆ ಅಂತ ಆಪಾದಿಸಿ ಗ್ರಾಮಸ್ಥರು ಮತ್ತು BJP ಮುಖಂಡರು ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದರು. ಸೇತುವೆ ಕುಸಿತ ಕುರಿತು ಹಲವಾರು ಬಾರಿ ಮನವಿ ಪತ್ರ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ. ಪ್ರತಿದಿನ 30 ಅಡಿ ಅಗಲದ ರಸ್ತೆಯಲ್ಲಿ ವಾಹನ ಸಂಚಾರ ನಡೆಯುತ್ತಿದ್ದು ಸೇತುವೆ ಮುರಿದ ಬಳಿಕ ಆಟೋ, ಬೈಕ್ ಸವಾರರು ಅಪಘಾತಕ್ಕೊಳಗಾಗಿ ಕೈಕಾಲು ಮುರಿದುಕೊಂಡ ಘಟನೆಗಳು ನಡೆದಿವೆ. ಆದರೂ 4 ತಿಂಗಳು ಕಳೆದರೂ ದುರಸ್ತಿ ಕಾರ್ಯ ಆರಂಭವಾಗಿಲ್ಲ ಅಂತ ದೂರಿದರು. ಒಂದ್ ಕೆಲಸನೂ ಮಾಡ್ತಾರ. ಪ್ರತಿ ಒಂದ್ ಹಳ್ಳಿಲೂ ನಾನು ಇರೋದು ಓಪನ್ ಆಗಿ ಹೇಳ್ಬಿಡ್ತೀವಿ. ಬೆಳಿಗ್ಗೆ ಹೊತ್ತೆ ಗುದ್ದಿ ಪೂಜೆ ಮಾಡ್ತೀನಿ ಅಂದ್ರು ರೋಡ್ಗೆ ಬಂದಿಲ್ಲ ಇನ್ನೂ ಸರ್. ಅದೆಲ್ಲ ಸರ್ ಶಾಸಕರ ಮೇಲೆ ಹೇಳಲೇಬೇಡಿ. ಸರಿಯಾ, ಶಾಸಕರು ಕೆಲವು ಆಯ್ತಲ್ಲ, ನಿಮ್ ಕೆಲವು ಆಯ್ತಲ್ಲ, ಸುಮ್ನೆ ಯಾಕೆ ವಾದ ಮಾಡ್ತೀರಿ? ಸರ್ ಆಯ್ತಲ್ಲ ನಿಮ್ ಕೈಲಿ, ಸರ್ ಎಷ್ಟು ವಾದ ಮಾಡಿದ್ರೇನ ಸರ್ ನಿಮ್ ಕೈಲಿ ಆಯ್ತು ಸರ್, ಯಾವ ರೋಡು ಮಾಡಿ. ಸ್ಥಳಕ್ಕೆ ಆಗಮಿಸಿದ PWD ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಜಯಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು ಪ್ರಾಣಾಪಾಯ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಮುಂದಿನ ಮಾರ್ಚ್ 3ರಂದು ಬೆಟ್ಟಳ್ಳಿ ಗ್ರಾಮ ದೇವತೆ ಲಕ್ಷ್ಮೀ ದೇವತೆ ಹಬ್ಬ ನಡೆಯಲಿದ್ದು
ಈ ಕಾರ್ಯಕ್ರಮದಲ್ಲಿ ಆರೋಹಳ್ಳಿ, ಶಂಭೂನಹಳ್ಳಿ, ಬೆಟ್ಟಹಳ್ಳಿ, ಡಾಮನಹಳ್ಳಿ ಸೇರಿದಂತೆ 7 ಗ್ರಾಮಗಳ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಾರೆ ಅಂತ ಅವರು ಹೇಳಿದರು. ಇದು ಮಾಡಿದ ಮುಂಚೆಲ್ಲ ಒಂದು ವರ್ಷ ಕರೆಯಂಗಿಲ್ಲ, 1 ವರ್ಷ ಕರೆಯಂಗಿಲ್ಲ. ಅವ್ರು ಹೇಳ್ತಾರೆ ಪೈಪ್ ಹಾಕ್ಬಿಟ್ಟು ಅಲ್ಲೂ ವಾಲ್ ಕಟ್ಟಿಸ್ಬಿಡ್ತೀನಿ ಓಡಾಡ್ತಾ ಇರಲಿ, ಆಮೇಲೆ ಅಂತ ವಾಲ್ ಕಟ್ಟಾದ್ಮೇಲೆ ಏನ್ ಮಾಡಿದೆ ಒಟ್ಟಿಗೆ ಕರೆದು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಬರುವವರೆಗೂ ಪ್ರತಿಭಟನೆ ವಾಪಸ್ ಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ವಾಹನ ಸವಾರರು ಹೊಲಗದ್ದೆಗಳ ಮೂಲಕ ಸಂಚರಿಸಬೇಕಾದ ದುಸ್ಥಿತಿ ನಿರ್ಮಾಣವಾಗಿತ್ತು. ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಶಾಸಕ ದರ್ಶನ್ ಪುಟ್ಟಣಿಯ ತಕ್ಷಣವೇ ಶಿಥಿಲಗೊಂಡಿರುವ ತಡೆಗೋಡೆಯನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಶಾಸಕರ ಅನುದಾನದಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ನಾವು ಕೂಡ ಬೇಕಾದಷ್ಟಲ್ಲಿ ಮನವಿ ಕೊಟ್ಟಿದ್ದೇವೆ. ಈ ಮನವಿನೂ ಕೂಡ ನಮ್ಮ ಹತ್ರ ಇದೆ. ನಾವು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಈ ಸೇತುವೆ ಬಿದ್ದೋಗಿರೋದು ಸರ್. ನಾವು ಹೋಗಿ ಕೇಳಿದಕ್ಕೆ ಸರ್ ಇದನ್ನ ತುರ್ತು ಕಾಮಗಾರಿಯಲ್ಲಿ ಅಡಿಯಲ್ಲಿ ನಾವು ಹಾಕಿದ್ದೇವೆ, ಇನ್ನೊಂದು 15 ದಿನದೊಳಗಡೆ ಈ ಕಾಮಗಾರಿಯನ್ನು ಪರಿಪೂರ್ಣ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಜಯಕುಮಾರ್ ಸರ್ ಅವರು ನಮ್ಗೆ ಹೇಳಿದರು. ಅದರಂತೆ ಅವರು ನಾನು ಕೊಟ್ಟದ್ದು ಈಗಾಗಲೇ 1.5 ತಿಂಗಳಾಗಿದೆ ನಾನು ಅವ್ರಿಗೆ ರಿಕ್ವೆಷನ್ ಅನ್ನು ಕೊಟ್ಟು, ಇದುವರೆಗೂ ಕೂಡ ಅವರು ಕಾಮಗಾರಿಯನ್ನು ಮಾಡಿಲ್ಲ. ಈಗ ಹೇಳ್ತಿದ್ದಾರೆ ನಾವು ಮೇಂಟೆನೆನ್ಸ್ಗೆ ಹಾಕಿದ್ದೀವಿ, ಈಗೇನು ಹಣ ಬಂದಿದೆ ಅದರಲ್ಲಿ ಟೆಂಡರ್ ಬಂದಿದೆ ಅದ್ರಲ್ಲಿ ನಾವು ಮಾಡ್ತೀವಿ ಅಂತ, ಬರೀ ಅದನ್ನು ಬಿದೋಗಿರೋದನ್ನು ಮಾತ್ರ ಸರಿಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂದರೆ ಇದು ಪಾಂಡವಪುರದಿಂದ ಕೆ-ಬೆಟ್ಟಳ್ಳಿ ಮಾರ್ಗವಾಗಿ ಮುಖ್ಯ ರಸ್ತೆ ಆಗಿದ್ದು ಚನ್ನರಾಯಪಟ್ಟಣ, ಕ್ಯಾರ್ಪೇಟೆ, ಈ ಹಾಸನ ಈ ಕಡೆಯಿಂದೆಲ್ಲೂ ಕೂಡ ಪಾಂಡವಪುರಕ್ಕೆ ಹೋಗ್ತಕ್ಕಂಥ ವಾಹನಗಳು ಇಲ್ಲೇ ಹೋಗ್ತಕ್ಕಂಥ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಕ್ಕಂಥ ಜಾಗ. ಹಾಗೆ ನಮ್ಮ ಕೆ-ಬೆಟ್ಟಳ್ಳಿ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಜನರು ಸಾರ್ವಜನಿಕರು ಓಡಾಡ್ತಕ್ಕಂಥ ಮುಖ್ಯ ರಸ್ತೆ ಪಾಂಡವಪುರಕ್ಕೆ ಇದೇ ಆಗಿರೋದ್ರಿಂದ ಪ್ರತಿಭಟನೆಯಲ್ಲಿ ಧನಂಜಯ, ನವೀನ್ ಕುಮಾರ್, ಮಂಜುನಾಥ್, ಶಿವಣ್ಣಗೌಡ, ಕೆಂಪೇಗೌಡ, ವಿನಯ್, ಸೋಮಶೇಖರ್ ಹಾಗೂ ಇನ್ನಿತರರಿದ್ದರು. ಸಂಕ್ರಾಂತಿ ಹಬ್ಬವು ರೈತರ ಬದುಕಿನಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ವಿಶೇಷ ಹಬ್ಬವಾಗಿದೆ ಅಂತ ಸ್ಕೂಲ್ ಆಫ್ ಇಂಡಿಯಾದ ಪ್ರಾಂಶುಪಾಲರಾದ ಸೈನಿ ಮೇರಿ ಡಯಸ್ ತಿಳಿಸಿದರು. ಕೇರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಮಕರ ಸಂಕ್ರಾಂತಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಸುಗಳನ್ನು ಪೂಜಿಸಿ ರಾಶಿ ಪೂಜೆ ಮಾಡಿ ಹಾಲನ್ನು ಕಾಯಿಸಿ ಉಕ್ಕಿಸುವ ಮೂಲಕ ಮಾತನಾಡಿದ ಅವರು, ರೈತಾಪಿ ವರ್ಗದ ಸಂಭ್ರಮದ ಹಬ್ಬವಾಗಿದ್ದು ಸಂಸ್ಕೃತಿ ಹಾಗೂ ಪರಂಪರೆಯ ದ್ಯೋತಕವಾಗಿದೆ. ಸಂಕ್ರಾಂತಿ ಹಬ್ಬದ ಪೂಜಾ ಕಾರ್ಯಕ್ರಮದಲ್ಲಿ ಇಂಥ ವಿಭಿನ್ನ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಅಂತ ಅವರು ಹೇಳಿದರು. ಅತಿ ಶ್ರೇಷ್ಠವಾದ ಉತ್ತರಾಯಣ ಪುಣ್ಯಕಾಲವು ಅತಿ ಅಮೂಲ್ಯವಾದದ್ದು. ಇಂಥ ಅಮೂಲ್ಯವಾದದ್ದ ದಿನದಲ್ಲಿ ಯಾರು ಪೂಜೆ ಪುನಸ್ಕಾರ ಮಾಡ್ತಾರೋ ಅವರೆಲ್ಲರಿಗೂ ದೇವರು ಆ ಸೂರ್ಯ ದೇವರು ಒಳ್ಳೆಯದನ್ನು ಮಾಡ್ತಾನೆ. ಆದ್ದರಿಂದ ಸರ್ವರಿಗೂ ಉತ್ತರಾಯಣದ ಶುಭಾಶಯವನ್ನು ಆಶೀರ್ವಾದ ಮಾಡುತ್ತೇನೆ. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆಡಳಿತ ಮಂಡಳಿ ವ್ಯವಸ್ಥಾಪಕರಾದ ಖಾಲಿದ್ ಅಹಮದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಗತಿಪರ ಕೃಷಿಕರಾದ ರಮೇಶ್ ತೋಟವೀರ, ಪುರಸಭೆ ಮಾಜಿ ಗೌಸ್ ಖಾನ್ ಹಾಗೂ ಕೆಆರ್ ನೀಲಕಂಠ, ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಪೋಷಕರು ತಮ್ಮ ಮಕ್ಕಳನ್ನು ಹೆಣ್ಣು ಗಂಡು ಎಂತ ಭೇದ ಭಾವ ಮಾಡದೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಿ ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಬೇಕು ಅಂತ ನಾಡಿನ ಖ್ಯಾತ ಚಲನಚಿತ್ರ ನಟಿ ಅನು ಪ್ರಭಾಕರ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಬಿಜಿಎ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ 82ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸುಭದ್ರ ರಾಷ್ಟ್ರದ ನಿರ್ಮಾಣದಲ್ಲಿ ಹೆಣ್ಣುಮಕ್ಕಳ ಪಾತ್ರ ನಿರ್ಣಯವಾಗಲಿದೆ. ಆದರೆ ಇಂದಿನ ನಾಗರಿಕ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಅವರು ಹೇಳಿದರು. ಅಲ್ಲಿ ಅವ್ರಿಗೆ ಎಜುಕೇಶನ್ ಸಿಗ್ತಿದೆ ಅನ್ನೋ ನಾವು ಕೇಳ್ಪಟ್ಟನೆ ಅಷ್ಟು ಸಂತೋಷ ಆಯಿತು ನಮಗೆ. ಆ ಇಡೀ ವಾತಾವರಣ ಅಲ್ಲಿ ಆ ಶಾಲೆದು, ಹಾಗೆ ಇಲ್ಲಿ ಸಿಟಿ ಒಳಗೆ ಇಷ್ಟು ದೊಡ್ಡ ಜಾಗ ಇರುವಂಥ ಒಂದು ಶಾಲೆ, ಇಷ್ಟು ಜನ ಮಕ್ಕಳು 1600 ಜನ ಮಕ್ಕಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೆಕೆಂಡ್ PU ವರೆಗೂ ಸ್ಕೂಲ್ ಕಾಲೇಜ್ ನಡೀತಾ ಇದೆ ಅಂತ ಬಹಳ ಸಂತೋಷ ಆಯಿತು. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಮಕ್ಕಳು, ನಾನು ಸಾಮಾನ್ಯವಾಗಿ ಈ ಥರ ಶಾಲಾ ಕಾಲೇಜ್ ಕಾರ್ಯಕ್ರಮ ಬರೋದೇ ಮಕ್ಕಳ ಹತ್ರ ಮಾತಾಡೋಕೆ ಒಂದು ಅವಕಾಶ ಸಿಗುತ್ತೆ ಅಂತ. ಆದರೆ ನಮ್ಮ ದುರದೃಷ್ಟ ಏನು ಅಂದರೆ ಮಕ್ಕಳಿಗೆಲ್ಲ ಬಣ್ಣ ಕಾಸ್ಟ್ಯೂಮ್ ಹಾಕಿ ಎಲ್ಲ ಸೈಡಲ್ಲಿ ಕೂರಿಸ್ಬಿಟ್ಟಿರ್ತಾರೆ.
ಬರೀ ಅಪ್ಪ ಅಮ್ಮಂದ್ರೆ ಕಾಯ್ತಾ ಇರ್ತೀರಾ, ನೀವು ಖಂಡಿತ ನಮ್ಮ ಭಾಷಣ ಕೇಳಕ್ ಬಂದಿರಲ್ಲ, ನಿಮ್ಮ ಮಕ್ಕಳು ಡ್ಯಾನ್ಸ್ ನೋಡಕ್ ಬಂದಿರ್ತೀರಾ. ಹಾಗಾಗಿ ನಾನು ಹೆಚ್ಚು ಮಾತಾಡೋಣ. ಒಂದೇ ಒಂದು ವಿನಂತಿ ಏನು ಅಂದರೆ, ನನ್ನ ಅಕ್ಕ ಅಮ್ಮಂದ್ರು ತುಂಬ ಜನ ಕಾಣ್ತಾ ಇದ್ದೀರಾ, ಎಲ್ಲ ತಾಯಂದರು, ನಿಮ್ಮಲ್ಲಿ ಒಂದೇ ಒಂದು ಕಳಕಳಿಯ ವಿನಂತಿ ನಂದು ಏನು ಅಂದರೆ, ನಿಮ್ಮ ಗಂಡು ಮಕ್ಕಳಿಗೆ ಎಷ್ಟು ಓದಿಸ್ತೀರಾ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ನಿಮ್ಮ ಹೆಣ್ಣು ಮಕ್ಕಳಿಗೆ ಓದಿಸಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಹೆಣ್ಣು ಮಕ್ಕಳು ಈ ಸಮಾಜಕ್ಕೆ ಶಕ್ತಿ, ಅವರೇ ಈ ಸಮಾಜವನ್ನು ನಿರೂಪಿಸುವಂತಹ ಒಂದು ಶಕ್ತಿ ಇರುವಂಥ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾನು ನಂಬಿರೋದು. ಯಾಕಂದರೆ ಒಂದು ಹೆಣ್ಣು ಮಗಳು ತನ್ನ ಮನೆಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಹಾಗೆ ಸಮಾಜನೂ ಗಟ್ಟಿಯಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ, ಅವ್ರು ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ಯಜಮಾನರು ಯಾವಾಗಲೂ ಹೇಳ್ತಾರೆ, ಮಕ್ಕಳು. ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ ಅವರು ಮಾತನಾಡಿ BGS ಡೈರಿಯನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಬಾಲಗಂಗಾಧರ ಮಹಾಸ್ವಾಮೀಜಿಗಳ ಪರಿಶ್ರಮದಿಂದಾಗಿ ಇಂದು ದೇಶದಾದ್ಯಂತ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ ಅಂತ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಬಸವನಾಡಿನಿಂದ ಸಿದ್ದೇಶ್ವರಪ್ಪಗಳು ಜನ್ಮ ತಾಳಿದ ನಾಡಿನಿಂದ ಬಾಲಗಂಗಾಧರ ನಾಥರಂತಹ ಮಹಾಸ್ವಾಮೀಜಿಗಳು ನಡೆದಾಡುವ ಈ ಪುಣ್ಯ ಭೂಮಿಗೆ ಯಾಕೆ ಬಂದಿದ್ದೇನೆ ಅಂದರೆ, ನಮ್ಮ ಬಾಗಲಕೋಟೆಯಲ್ಲಿಯೂ ಕೂಡ ನಮ್ಮ ರಾಮಕೃಷ್ಣೇಗೌಡರು ಒಂದು ಅದ್ಭುತವಾದ ಮಠವನ್ನು ಕಟ್ತಾ ಇದ್ದಾರೆ. ನಾನೊಂದು ಸಾರಿಯಲ್ಲಿ ದಾರಿಯಲ್ಲಿ ಬರಬೇಕಾದ್ರೆ ಅಂತ ಉರಿ ಬಿಸಿಲಿನಲ್ಲಿ ಆ ಗುಡ್ಡದನ್ನು ಅಗಿಸ್ತಾ ನಿಂತ್ಕೊಂಡಿದ್ರು. ನಾನು ನಮ್ಮ ಆಪ್ತ ಸಹಾಯಕನಿಗೆ ಹೇಳಿದೆ, ಏನಂದರೆ ಇಲ್ಲಿ ಗೌಡ್ರು ನಿಂತಿದ್ದಾರೆ ತರುಗು ಅಂತ. ಇಲ್ಲ, ಇಲ್ಲಿ ಯಾಕೆ ಬರ್ತಾರ್ರಿ ಅವರು ಆದಿಚುಂಚನಗಿರಿಯಿಂದ ಅಂತಂದರು. ನಾನು ಗಾಡಿ ತಿರುಗಿಸ್ಕೊಂಡು ಬಂದು ನೋಡಿದಾಗ ಅವರಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ರು. ಅವರ ಬೆವರ ಹನಿಗಳ ಅಮೃತ ಬಿಂದುವಿನ ನೆರಳಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬದುಕು ಕಟ್ಟಿಕೊಳ್ತಾ ಇದ್ದಾರಲ್ಲ, ನಿಮ್ಮ ಪರಿಶ್ರಮಕ್ಕೊಂದು ಬಹಳ ದೊಡ್ಡ ಶರಣಾರ್ಥಿ ಅಂತೇಳಿ ನಾನು ರಾಮಕೃಷ್ಣೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಮಾತನಾಡುವ ಸಮಯ ಅಲ್ಲ. ಕಾರ್ಯಕ್ರಮದಲ್ಲಿ ಖ್ಯಾತ ಚಿತ್ರ ನಿರ್ದೇಶಕರಾದ ಎಸ್ ಮಹೇಂದರ್ BGS ಸ್ಮರಣ ಕುಂಚ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. ಚಲನಚಿತ್ರ ನಾಯಕ ನಟ ರಘು ಮುಖರ್ಜಿಯವರು BGS ಕ್ಯಾಲೆಂಡರ್ ಬಿಡುಗಡೆ ಮಾಡಿದರೆ, ಮಾಜಿ ಶಾಸಕ KB ಚಂದ್ರಶೇಖರ್ BGS ಪ್ಯಾಕೆಟ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಬೇಬಿ ಮಠದ ಶ್ರೀ ರಾಮ ಯೋಗೇಶ್ವರ ಮಠದ ಶಿವಬಸವ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಅತಿಥಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಮಠದ ವತಿಯಿಂದ ರಾಮಕೃಷ್ಣೇಗೌಡರು ಸನ್ಮಾನಿಸಿದರು. ಇದು ಬಾಂಧವ್ಯಗಳ ಬೆಸುಗೆ,